ನಾನಾಗ್ನೇ ಹೇಳ್ತಿದ್ನಲ್ಲ, ಆಗಾಗ್ಗೆ ಹೊಸ ಹೊಸ ಜೋಡಿಗಳು ಇರುತ್ತವೆ ಅಂತ. ಓಕೆ, ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಇದ್ದರು ಅಂತ ಅಂದ್ಕೊಂಡು ಹೋದ ಸರಿ ಇದ್ದರು. ಈಗ ಅದು ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಆಗಿದೆ. ಅವರಿಬ್ಬರು ಇವತ್ತು ಮಳವಳ್ಳಿ ಕ್ಷೇತ್ರ ಮಂಡ್ಯದಲ್ಲಿ ಭರ್ಜರಿ ಪ್ರಚಾರ ಎಲ್ಲ ಮಾಡಿದ್ದಾರೆ. ಅದೇನೋ ಮೇಕೋದಾಟು ಶಂಕುಸ್ಥಾಪನೆ ಮಾಡಲಿಲ್ಲ, 5 ವರ್ಷದಲ್ಲಿ ರಾಜಕೀಯ ನಿವೃತ್ತಿ ತಗೋತೀನಿ ಅಂತ ಕುಮಾರಸ್ವಾಮಿ. ವಂಡರ್ಫುಲ್. ರಾಹುಲ್ ಗಾಂಧಿ ನಾಳೆ ಬರ್ತಾರೆ, ಮಂಡ್ಯ ಮತ್ತು ಕೋಲಾರದಲ್ಲಿ ಪ್ರಚಾರ ಮಾಡ್ತಾರೆ. ಈ ಮಧ್ಯೆ ಯಡಿಯೂರಪ್ಪನವರು ಚಿತ್ರದುರ್ಗದಲ್ಲೆಲ್ಲ ಸಭೆ ಮಾಡಿ ವೀರಶೈವಲಿಂಗಾಯತದೆಲ್ಲ ಮಾಡಿ ನನ್ನನ್ನು ನೀವು ಕಾರಜೋಳರನ್ನು ಗೆಲ್ಲಿಸಿದ್ರೆ ನನ್ನನ್ನು ಗೆಲ್ಲಿಸ್ದಂಗೆ ಅಂತ ಹೇಳಿದ್ದಾರೆ. ಈಶ್ವರಪ್ಪನವರು ಮಾತ್ರ ವಿಜೇಂದ್ರ ಯೋಗ್ಯತೆಯನ್ನೇ ಪ್ರಶ್ನೆ ಮಾಡಿದ್ದಾರೆ. ಬಚ್ಚಾ ಎಂದಿದ್ದಾರಂತೆ. 5 ವರ್ಷದ ಒಳಗೆ ಈ ಮೇಕೆದಾಟಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸತಕ್ಕಂಥದ್ರಲ್ಲಿ ನಾನು ನಿಮ್ಮ ಪರವಾಗಿ ನಿಂತೇ ಇದ್ರೆ, ಅದರಲ್ಲಿ ಯಶಸ್ಸನ್ನ ಕಾಣದೇ ಇದ್ರೆ ರಾಜಕೀಯದಿಂದಲೇ ಇವತ್ತು ನಿರ್ಗಮಿಸ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಯಾರೂ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿದು ಯಾವಾಗಲೂ ಗುಂಡಾ ಸಂಸ್ಕೃತಿ ಇದೆ. ಕೆಲವು ಕಡೆ ಕಾಂಗ್ರೆಸ್ ಪಾರ್ಟಿಯವರ ಪ್ರೇರಣೆಯಿಂದ ಅಥವಾ ಕುಚೋದ್ಯತನದಿಂದ ಕೆಲವು ಕಡೆ ನಮ್ಮ ಗಾಡಿನೂ ತಡೆದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅವಕಾಶವಾದಿ ಪಾರ್ಟಿ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಕೆಳಮಟ್ಟದ ತಮಗೆ ಬೇಕಾದ ಅಧಿಕಾರಿಗಳು ರಾಜ್ಯ ಅಧ್ಯಕ್ಷನಾಗಿ ಆಗೋದಕ್ಕೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಬಚ್ಚ ನೀನು ನಿಮ್ಮ ಅಪ್ಪನ ಶ್ರಮದಿಂದ ನೀನು ಇವತ್ತು ರಾಜ್ಯ ಅಧ್ಯಕ್ಷ ಆಗಿದೆಯಾ? ಪಕ್ಷೇತರ ನಾನು ಬಿಜೆಪಿಲಿ ಇಲ್ಲ. ಅಲ್ಲ, ಭಾಳ ಜನ ಅವ್ರವ್ರ ಅಪ್ಪಂದ್ರ ಶ್ರಮದಿಂದಾನೇ ಆಗೋದು. ಈ ಕಂತೇಶಿಗೆ ಟಿಕೆಟ್ ಕೊಟ್ಟರು ಅದು ನಿಮ್ಮ ಶ್ರಮದಿಂದ ತಾನೇ. ಇವ್ರು ಕೇಳಿದಕ್ಕೆ ಕೊಡಬೇಕಾಗಿತ್ತು. ಅಲ್ಲೇ ಬಚ್ಚಾಗಳು ಕೆಲವು ಸರಿ ಬಡ ಕೆಲಸ ಮಾಡಿಬಿಡ್ತಾರೆ. ಹೌದು, ಅದೇ ಹೈಲೈಟ್. ಬಡ ಅನ್ಕೊಂಡಿದ್ದವರು ಜನರ ಬಳಿ ಹೋದಾಗ ಬಚ್ಚ ಆಗಿಬಿಡ್ತಾರೆ. ನಂಗೆ ಗೊತ್ತಿಲ್ಲಪ್ಪ ಈ ಪ್ರಕರಣದಲ್ಲಿ ಯಾರೇನಾಗ್ತಾರೋ. ಎಸ್, ಬಿಜೆಪಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ಗ್ಯಾರಂಟಿ ಫೈಟ್ ನಡೀತಾ ಇದೆ. ಗ್ಯಾರಂಟಿ ನಮ್ದು, ಅದನ್ನ ಬಿಜೆಪಿ ಕಾಪಿ ಮಾಡಿದೆ ಅಂತ ಕಾಂಗ್ರೆಸ್ನವರು ದೂಷಿಸಿದ್ದಾರೆ. ಆದರೆ ದೋಸ್ತಿಗಳು ಮಾತ್ರ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೊಟ್ಟಿರುವ ಗ್ಯಾರಂಟಿ ಭರವಸೆಗಳು ಸಾಧ್ಯವೇ ಇಲ್ಲ ಈಡೇರೋದಕ್ಕೆ ಅಂತ ಹೇಳಿದ್ದಾರೆ. ಅದು ಮಕ್ಮಲ್ ಟೋಪಿ ಅಂತ ಹೇಳಿದ್ದಾರೆ. ಓಕೆ, ಬಿಸಿಲು ಕಾಲ, ಯಾರಿಗಾರು ಟೋಪಿ ಬೇಕಿದ್ರೆ ತಗೊಳ್ಳಿ, ನಮಗೆ ಗೊತ್ತಿಲ್ಲ. 2ನೇ ಹಂತದ ನಾಮಪತ್ರಗಳನ್ನು ಚುನಾವಣೆಗೆ ಸಲ್ಲಿಸುವ ಭರಾಟೆ ಮುಂದುವರೆದಿದೆ. ರಮೇಶ್ ಜಿಗಜಿಣಗಿ ವಿಜಯಪುರದಲ್ಲೂ, ಕಾರವಾರದಲ್ಲಿ ಅಂಜಲಿ ನಿಂಬಾಳ್ಕರ್ ಅವರು, ಧಾರವಾಡದಲ್ಲಿ ವಿನೋದ ಸೂಟಿ ಕಾಂಗ್ರೆಸ್ ಅಭ್ಯರ್ಥಿ, ಬೀದರ್ನಲ್ಲಿ ಸಾಗರ ಖಂಡ್ರೆ ಕಾಂಗ್ರೆಸ್. ಎಲ್ಲರೂ ಅವರವರ ಶಕ್ತಿಯಾನುಸಾರ ಮೆರವಣಿಗೆಗಳಲ್ಲಿ ಸಾಗಿ ಇದನ್ನು ಹಾಕಿದ್ದಾರೆ. ಜಿಗಜಿಣಗಿಯವರು ಒಂದು 51 ಕೋಟಿಯನ್ನು, ಅಂಜಲಿ ನಿಂಬಾಳ್ಕರ್ ಅವರು ಒಂದು 16 ಕೋಟಿ ಚಿಲ್ಲರೆಯನ್ನು, ರಾಜಶೇಖರ್ ಹಿಟ್ನಾಳ್ ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ 30 ಕೋಟಿನು, ವಿನೋದ ಸೂಟಿ ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ಅವರೊಂದು 16 ಕೋಟಿಯನ್ನು ನಮ್ಮ ಆಸ್ತಿ ಇಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಧಾರವಾಡದಲ್ಲಿ ಚುನಾವಣಾಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 18 ಕೋಟಿ ರೂಪಾಯಿ ಪತ್ತೆಯಾಗಿದೆ. ಉದ್ಯಮಿ ಬಸವರಾಜ ದತ್ತನ್ನವರ ಎಂಬುವರ ಮನೆಯಲ್ಲಿ 18 ಕೋಟಿ ನಗದು ಪತ್ತೆಯಾಯಿತು. ಮದ್ಯ ಸಂಗ್ರಹ ಮಾಡಿದ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದರು. ಇನ್ನು ಬೆಂಗಳೂರಿನ ಜಯನಗರದಲ್ಲಿ 3 ದಿನದ ಹಿಂದೆ ಪತ್ತೆಯಾಗಿದ್ದಂತಹ 1.40 ಕೋಟಿ ಹಣ ಗುತ್ತಿಗೆದಾರರ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸಂಬಂಧ ಜಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚುನಾವಣಾಧಿಕಾರಿಗಳು ಕೊಟ್ಟ ದೂರಿನನ್ವಯ ಬೈಕ್ ಹಾಗೂ ಕಾರು ಮಾಲೀಕರಾದ ಸೋಮಶೇಖರ್ ಧನಂಜಯ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸದ್ಯ ಇಬ್ಬರಿಗೂ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜಪ್ತಿ ಮಾಡಿದ ಹಣವನ್ನು ಆದಾಯ ತೆರಿಗೆ ಇಲಾಖೆಗೆ ರವಾನಿಸಲಾಗಿದೆ. ಅತ್ತ ಹಾವೇರಿಯ ಮೋಟೆಬೆನ್ನೂರು ಚೆಕ್ಪೋಸ್ಟ್ನಲ್ಲಿ 75 ಲಕ್ಷ ಹಣವನ್ನು ವಶಕ್ಕೆ ಪಡೆಯಲಾಯಿತು. ಬಳಿಕ ಪರಿಶೀಲನೆ ನಡೆಸಿ ಪೊಲೀಸರು 2 ಬ್ಯಾಂಕ್ಗಳ ಹಣ ಅಂತ ಗೊತ್ತಾಗಿ ಹಸ್ತಾಂತರವನ್ನು ಮಾಡಿದ್ದಾರೆ. 18 ಕೋಟಿ ನಗದ ವೈ ಗೊತ್ತಿಲ್ಲ. ಏನೋ ಅವ್ರದ್ದೇನೋ ಬಿಸ್ನೆಸ್ಗೆ ಇಟ್ಕೊಂಡಿದ್ರು ಏನೋ ಪಾಪ, ಈಗ ಪರಿಶೀಲನೆ ಮಾಡಬೇಕು, ಗೊತ್ತಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ. ಉತ್ತರ ಕೊಡೋಕೆ ಶಕ್ತಿ ಇದ್ದರೆ ವಾಪಸ್ ತಗೋತಾರೆ. ಉತ್ತರ ಕೊಡೋಕೆ ಶಕ್ತಿ ಇಲ್ಲದೆ ಇದ್ದರೆ ಸಿಕ್ಕಾಕತ್ತಾರೆ. ಕೇಂದ್ರ ಸೇವೆಗಳಿಗೆ ಹೋಗುವ UPSC ಪರೀಕ್ಷೆ ಫಲಿತಾಂಶ ಬಂದಿದೆ. 1016 ಅಭ್ಯರ್ಥಿಗಳು, ರಾಜ್ಯದಲ್ಲಿ ಒಂದು 25 ಜನ ಆಯ್ಕೆಯಾಗಿದ್ದಾರೆ. ಆ ನಂಬರ್ಗೆ ನೋಡಿದ್ರೆ ಈ ನಂಬರ್ ಕಡಿಮೆ, ಬಟ್ ರಾಜ್ಯದ್ದೇ ನೋಡಿದ್ರೆ ಜಾಸ್ತಿ ಅನ್ನಿಸ್ಬೋದು. ಯಾರಿಗೂ 100 ರ್ಯಾಂಕ್ ಒಳಗೆ ಬಂದಿಲ್ಲ. ಹುಬ್ಬಳ್ಳಿಯ ಹೊಸಮನಿ ವಿಜೇತ ಹೊಸಮನಿ ಅವರು 100ನೇ ರ್ಯಾಂಕ್ ಪಡೆದಿದ್ದಾರೆ. ಉಳಿದಂತೆ ದಾವಣಗೆರೆ ಮೂಲದ ಸೌಭಾಗ್ಯ ಅನ್ನೋರು, ನಾಗೇಂದ್ರ ಬಾಬು, ಹುಬ್ಬಳ್ಳಿಯ ಕೃಪಾ ಜೈನ್, ಹಾಸನದ ಶಶಾಂಕ್, ಬೀದರ್ ನಾಸಿಂ, ಶಿವಮೊಗ್ಗದ ಮೇಘನಾ ಅವರೆಲ್ಲ ರ್ಯಾಂಕನ್ನು ಪಡೆದಿದ್ದಾರೆ. ಬೆಳಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಕುರುಗೋಡು ಮೂಲದ PSI ಶಾಂತಪ್ಪ ಕುರಬೂರು 644 ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಸ್ಲಮ್ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡೋದಲ್ಲಿದ್ದರು. ಅವರು 8ನೇ ಪ್ರಯತ್ನ ಮಾಡಿದ್ರಂತೆ. ತುಮಕೂರು ತೇಜಸ್ ಗೌಡ ಅವರು 668ನೇ ರ್ಯಾಂಕೇನೋ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಇವರು ಒಳ್ಳೇದು ಮಾಡಲಿ.
ತುಂಬ ಸಂತೋಷ ಆಯಿತು. 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಮೊದಲು 3 ಸರ್ತಿ ನಂದು ಪ್ರಿಲಿಮಿನರಿ ಪರೀಕ್ಷೆಯಲ್ಲೇ ನಾನು ಉತ್ತೀರ್ಣ ಆಗಲಿಲ್ಲ. ಸೊ ಈ ಸರ್ತಿ ಪ್ರಿಲಿಮಿನರಿ ಪಾಸ್ ಆದ ತಕ್ಷಣ ಮೇನ್ಸ್ ಆಯಿತು, ಇಂಟರ್ವ್ಯೂ ಅಲ್ಲಿ ಪಾಸ್ ಆದೆ. LLB ಮಾಡಿದ್ದೆ ಗುಜರಾತ್ ನ್ಯಾಷನಲ್ ಲಾ ಯೂನಿವರ್ಸಿಟಿದಿಂದ. ನಾನು ಸ್ವಂತ ಅಭ್ಯಾಸದಿಂದ ಮಾಡ್ತಾ ಇದ್ದೆ. ಸೊ ಕ್ಲಾಸ್ ರೂಮ್ ಕೋಚಿಂಗ್ ತಗೊಂಡಿಲ್ಲ, ಸ್ವಲ್ಪ ಆನ್ಲೈನಲ್ಲಿ ಕ್ರ್ಯಾಶ್ ಕೋರ್ಸಸ್ ಅಂತ ತಗೊಳ್ತಾ ಇದ್ದೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಸಮೀಪ ಇರುವಾಗ. ಅದಲ್ಲದೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ ಕಾಲೇಜ್ದಿಂದ, ಅವರು ತಯಾರಿ ಮಾಡ್ತಾ ಇದ್ರು. 6-7 ಅವರ್ಸ್ ಎವ್ರಿ ಡೇ ಅಂತ ಅನ್ಕೊಳ್ಳಿ. ನಾನು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ ಇದು ಪಾಸಿಬಲ್ ಆಗ್ತಿತ್ತು. ಬಹಳ ಖುಷಿ ಆಗ್ತಾ ಇದೆ. ಈ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಈ ರ್ಯಾಂಕ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಹಳ ಖುಷಿ ಆಗ್ತಾ ಇದೆ. ಸರ್ ಆಚೆ ಎಲ್ಲೂ ಕೋಚಿಂಗ್ ತಗೊಂಡಿಲ್ಲ. ನಾನು ಡೈಲಿ 7 to 8 ಅವರ್ಸ್ ವರ್ಕ್ ಮಾಡ್ತಾ ಇದ್ದೆ. ಐ ವಾಸ್ ವೆರಿ ಮಚ್ ಶೋರ್ ನಾನು UPSCನೇ ಮಾಡಬೇಕು ಅಂತ. ಸೊ ಅವಾಗಿಂದನೂ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಧಾರವಾಡ್ಗೆ BSc ಅಗ್ರಿ ಜಾಯ್ನ್ ಆದಾಗ ಸೆಕೆಂಡ್ ಇಯರ್ ಲಾಕ್ಡೌನ್ ಆಯಿತು. ಅವಾಗಿಂದನೇ ನಾನು UPSC ಪ್ರಿಪೇರ್ ಆಗ್ತಾ ಇದ್ದೆ. ಡಿಗ್ರಿ ಜೊತೆಗೆ ಪ್ಯಾರಲಲ್ಲಿನ UPSC ಪ್ರಿಪೇರ್ ಆಗ್ತಾ ಇದ್ದೆ ಸರ್. ನಾಳೆ ರಾಮನವಮಿ. ಅಯೋಧ್ಯೆಯ ರಾಮ ಮಂದಿರದಲ್ಲಿ 12 ಗಂಟೆಗೆ ಸರಿಯಾಗಿ ಬಾಲರಾಮನ ಹಣೆ ಮೇಲೆ ಸೂರ್ಯ ತಿಲಕ ರಾರಾಜಿಸುತ್ತೆ ಗರ್ಭಗುಡಿಯಲ್ಲಿ. ಇದು 19 ವರ್ಷಗಳ ಮುಂದೆ ತಿಲಕ ಮುಂದೆ 19 ವರ್ಷದ ದಿನ ವರ್ಷ ಇದೇ ಥರ ಕಾಣುತ್ತಂತೆ. ಅದಕ್ಕೆ ಅದೇನೋ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್ ಟೈಪ್ ಒಂದು ಮಾಡಿದ್ದಾರೆ. ಇದು ದೊಡ್ಡ ದೇವಸ್ಥಾನ ಆದ್ದರಿಂದ ಅಂದರೆ ಸೂರ್ಯನ ಬೆಳಕು ಹಾದು ಅಲ್ಲಿ ಬಂದು ಅದಕ್ಕೆ ಬೀಳುವ ರೀತಿ ಅದಕ್ಕೇನೋ ಒಂದು ಮಾಡಿದಾರಂತೆ. ಅದನ್ನು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನ ತಜ್ಞರು ಮಾಡಿದ್ದಾರೆ. ಆಪ್ಟಿಕಾ ಅಂತ ಯಾವುದೋ ಸಂಸ್ಥೆ, ಅವರೆಲ್ಲ ಸೇರಿಕೊಂಡು ಮಾಡಿದ್ದಾರೆ. ಆಲ್ ರೈಟ್, ನಾಳೆ ನೋಡಿ ರಾಮನವಮಿನ ಆಚರಿಸಿ. ಲೋಕಸಭಾ ಚುನಾವಣೆ ಸಂಬಂಧ 12ನೇ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಪ್ರಕಟ ಮಾಡಿದೆ. 4 ರಾಜ್ಯಗಳ 7 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಆಖೈರು ಮಾಡಿದೆ. ಬಂಗಾಳದ ಡೈಮಂಡ್ ಹಾರ್ಬರ್ನಲ್ಲಿ ಟಿಎಂಸಿಯ ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ ಅಭಿಷೇಕ್ ದಾಸ್ರನ್ನ ಕಣಕ್ಕಿಳಿಸಿದೆ. ಮಹಾರಾಷ್ಟ್ರದ ಸತಾರದಲ್ಲಿ ಶಿವಾಜಿ ವಂಶಸ್ಥ ಉದಯರಾಜೆ ಬೋನ್ಸಾಲೆಗೆ ಟಿಕೆಟ್ ನೀಡಿದೆ. ಈ ಮಧ್ಯೆ ಮೋದಿ ಸಿರಿವಂತರ ಪಾಲಿಗೆ ಒಂದು ಸಾಧನವಾಗಿದ್ದು ಅವರ ಸಾಲವನ್ನು ಮನ್ನಾ ಮಾಡಿದ್ದಾರೆ. ಈವರೆಗೂ 20-25 ಉದ್ಯಮಿಗಳಿಗೆ 16 ಲಕ್ಷ ಕೋಟಿ ನೀಡಿದ್ದಾರೆ ಅಂತ ರಾಹುಲ್ ಆರೋಪಿಸಿದ್ದಾರೆ. ಅಮೇಥಿಯಿಂದ ಕಣಕ್ಕಿಳಿಯುವ ಬಗ್ಗೆ ರಾಬರ್ಟ್ ವಾದ್ರಾ ಮತ್ತೊಮ್ಮೆ ಸುಳಿವು ಕೊಟ್ಟಿದ್ದಾರೆ. ಈ ಮಧ್ಯೆ ಬಿಜೆಪಿಯನ್ನ ಕಾಂಗ್ರೆಸ್ ಪಕ್ಷವೇ ಗೆಲ್ಲಿಸುತ್ತೆ ಅಂತ ಗುಲಾಂ ನಬಿ ಆಜಾದ್ ಅವರು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗಮನಿಸಿದ್ರೆ ಬಿಜೆಪಿ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ಯಾ ಅನ್ನೋ ಅಚ್ಚರಿ ಮೂಡಿಸುತ್ತೆ ಅವರ ಭಾವನೆಗಳು ಅಂತ ಹೇಳಿದ್ದಾರೆ. ಇನ್ನು ನಾನು ಯಾವುದೇ ಪಕ್ಷದ ಪರವೂ ಪ್ರಚಾರ ನಡೆಸಿಲ್ಲ ಅಂತ ನಟ ಅಮೀರ್ ಖಾನ್ ಸ್ಪಷ್ಟಪಡಿಸಿದ್ದಾರೆ. ವೈರಲ್ ಆಗಿರುವಂತಹ ವಿಡಿಯೋ ಅದು ಡೀಪ್ ಫೇಕ್ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮುಂಬೈ ಪೊಲೀಸರಿಗೆ ದೂರು ಸಹ ಕೊಟ್ಟಿದ್ದಾರೆ. ಇನ್ನು ಹೇಮಾ ಮಾಲಿನಿ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದ ಸುರ್ಜೇವಾಲಾಗೆ ಆಯೋಗ 48 ಗಂಟೆಗಳ ಕಾಲ ಪ್ರಚಾರ ನಡೆಸದಂತೆ ನಿರ್ಬಂಧವನ್ನು ಹೇರಿದೆ. ನಕ್ಸಲ್ ಪ್ರಭಾವ ಹೆಚ್ಚಿರೋ ಗಡ್ಚಿರೋಲಿಯಲ್ಲಿ ಚುನಾವಣಾಧಿಕಾರಿಗಳ ಸಂಚಾರಕ್ಕೆ ಹೆಲಿಕಾಪ್ಟರ್ನ ಬಳಸಲಾಗ್ತಾ ಇದೆ. ಅತ್ತ ಭಾರತದಲ್ಲಿ ನಡೀತಾ ಇರುವಂತಹ ಲೋಕಸಭಾ ಚುನಾವಣೆಯನ್ನ ಕುತೂಹಲದಿಂದ ಗಮನಿಸ್ತಾ ಇದ್ದೀವಿ ಅಂತ ಜರ್ಮನಿ ಹೇಳಿದೆ. ಕುತೂಹಲದಿಂದ ಗಮನಿಸಿ, ಕೋತಿ ಕೆಲಸ ಮಾಡಿ ತಲೆ ಹಾಕಬೇಡಿ ಅಷ್ಟೇ. ಲೋಕಸಭಾ ಇನ್ನು ಒಪ್ಪಂದ ನಮಗೆ ಗೊತ್ತಿಲ್ಲಪ್ಪ. ಬಿಜೆಪಿಯವರು ಅದನ್ನು ಹೇಳ್ತಾರೆ ಆಗಾಗ. ಈ ಕಾಂಗ್ರೆಸ್ ಕೆಲವು ಲೀಡರ್ಗಳೆಲ್ಲ ಬಂದು ನಮ್ಗೆ ಹೆಲ್ಪ್ ಆಗತ್ತೆ ಅಂತಾರೆ. ಗೊತ್ತಿಲ್ಲ, ಒಪ್ಪಂದ ಇರಬೇಕು. ಲೋಕಸಭಾ ಚುನಾವಣೆಯಲ್ಲಿ ಛತ್ತೀಸ್ಗಢದಲ್ಲಿ ಭಾರೀ ಎನ್ಕೌಂಟರು ಕಾಂಕೇರ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಎನ್ಕೌಂಟರಲ್ಲಿ 29 ನಕ್ಸಲರು ಹತ್ಯೆಯಾಗಿದ್ದಾರೆ. ಬಿಗ್ ನಂಬರ್. BSF ಹೇಳ್ತಾ ಇದೆ ಇದನ್ನು. 25 ಲಕ್ಷ ಬಹುಮಾನ ಎಲ್ಲ ಇತ್ತು. ಈಗ ಅಷ್ಟು ಚೆನ್ನಾಗಿದ್ದಾರೆ. 2 ಜವಾನರು ಗಾಯಗೊಂಡಿದ್ದಾರೆ. ಒಬ್ಬರು ಇನ್ಸ್ಪೆಕ್ಟರ್ಗೂ AK-47 ಸೇರಿ ಹಲವಾರು ಶಸ್ತ್ರಾಸ್ತ್ರಗಳು. ಯಾವುದೋ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಬಂದಿದೆ, ನಡೆದಿದೆ ಅನಿಸುತ್ತೆ ದಾಳಿ. ಸಿಗಾಕೊಂಡಿದ್ದಾರೆ ಅವರು. ಅಂದರೆ ಮೇ ಬಿ ಸರ್ಪ್ರೈಸ್ಡ್ ಅಟ್ಯಾಕು ಇರ್ಬೋದು. ಆಲ್ ರೈಟ್, ಇದರೊಂದಿಗೆ ನಮ್ಮ ಕೊನೆಯ ಪತಂಜಲಿ ಸಂಸ್ಥೆ ಸುಳ್ಳು ಜಾಹೀರಾತು ಕೊಟ್ಟಿದೆ ಅನ್ನೋ ಆರೋಪದ ಸಂಬಂಧದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಮತ್ತೆ ಬಾಬಾ ರಾಮದೇವ್ ಹಾಗೂ ಅದರ ಆಚಾರ್ಯ ಬಾಲಕೃಷ್ಣ ಅವರು ಹಾಜರಾದರು. ಸುಪ್ರೀಂ ಕೋರ್ಟ್ ಇವತ್ತು ಅದನ್ನು ಒಪ್ಪಲಿಲ್ಲ. ಅವ್ರ ಜೊತೆ ಒಂದಷ್ಟು ಮಾತಾಡಿದ್ರು. ಬಟ್ ಅದಾದಮೇಲೂ ನ್ಯಾಯಪೀಠ ನಾವು ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿದ್ದೀವಿ ಅಂತಲ್ಲ, ನಾವೇನು ಹೇಳಲ್ಲ, ನೀವೇನು ಅಮಾಯಕರು ಅಂತಲೂ ನಾವು ಹೇಳ್ತಿಲ್ಲ, ನಾವು ಕುರುಡಾಗಿರೋಕ್ಕಾಗಲ್ಲ ನೀವು ಮಾಡಿರೋ ಕೆಲಸದಲ್ಲಿ, ಹಾಗಾಗಿ ಬಹಿರಂಗವಾಗಿ ಕ್ಷಮೆ ಕೇಳಿನೋ ಎಚ್ಚರಿಕೆ ದಾಟಿಯಲ್ಲೇ ಒಂದು ಹೇಳಿದ್ದಾರೆ ಮತ್ತು ಪ್ರಕರಣವನ್ನು ಮುಂದಕ್ಕೆ ಹಾಕಿದ್ದಾರೆ. ಆ ಮಧ್ಯದಲ್ಲಿ ಅವರು ಬಹುಶಃ ಬಹಿರಂಗ ಹೇಳಿಕೆಯನ್ನು ಕೊಡಬೇಕು ಅನಿಸುತ್ತೆ ಏಪ್ರಿಲ್ 23 ಒಳಗಡೆ. ಅದನ್ನು ನೋಡಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಏನೋ ಗೊತ್ತಿಲ್ಲ. ಈ ಮಧ್ಯೆ EVM ಜೊತೆಗೆ VVPAT ಸ್ಲಿಪ್ಗಳೇನಿರುತ್ತೆ, ಈಗ ಸದ್ಯಕ್ಕೆ ರ್ಯಾಂಡಮ್ ಆಗಿ 5 ತೆಗೆದುಕೊಂಡು ಚೆಕ್ ಮಾಡೋ ಪದ್ಧತಿ ಇದೆ. ಎಲ್ಲ VVPAT ಅಂದರೆ ಯಾವುದ್ರ ಮಿಷಿನ್ ಜೊತೆ ಪಕ್ಕದಲ್ಲಿ ಮಿಷಿನ್ ಇದೆ ಎಲ್ಲ ಕೌಂಟ್ ಮಾಡಬೇಕು ಅಂತ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಎತ್ಕೊಂಡಿದೆ. ಒಂದಷ್ಟು ಲಾಭ ನಷ್ಟಗಳ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ಬಟ್ ಯಾವುದೇ ತೀರ್ಪು ಏನಾಗಿಲ್ಲ. ಮುಂದೆ ಅದನ್ನು ನೋಟಿಸ್ ಕೇಳಿದ್ದಾರೆ. ಎಲೆಕ್ಷನ್ ಕಮಿಷನಿಂದ ಒಂದಷ್ಟು ಮಾಹಿತಿ ಕೇಳಿದ್ದಾರೆ. ನೋಡೋಣ ಮುಂದಕ್ಕೆ ಏನು ಹೇಳುತ್ತೆ ಅಂತ.
ಮುಂಬೈ ಹೈಕೋರ್ಟ್ ವಿಚಿತ್ರ ಕೇಸೊಂದಕ್ಕೆ ತೀರ್ಪನ್ನ ಕೊಟ್ಟಿದೆ. ಮಹಾರಾಷ್ಟ್ರ ಇಡಿ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಓರ್ವ ವ್ಯಕ್ತಿಯನ್ನ ಬಂಧನಕ್ಕೆ ಒಳಪಡಿಸಿದ್ರು. ಆರೋಪಿ ನನಗೆ ನಿದ್ದೆ ಭಂಗ ಆಗ್ತಾ ಇದೆ ಅಂತ ಹೇಳಿ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಅಂತ ಕೋರ್ಟ್ ಮೊರೆ ಹೋಗಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಡಿ ಅಧಿಕಾರಿಗಳಿಗೆ ವಿಚಾರಣೆ ಸಮಯ ಬದಲಾವಣೆ ಮಾಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದೆ. ಅಲ್ಲದೆ ನಿದ್ದೆ ಮನುಷ್ಯನ ಮೂಲಭೂತ ಹಕ್ಕು, ಅದನ್ನ ಕಸಿಲಿಕ್ಕೆ ಯಾರಿಂದಲೂ ಆಗಲ್ಲ ಅಂತ ಹೇಳಿದೆ. ಅಂದರೆ ಕಂಡು ಟೈಮಲ್ಲೆಲ್ಲ ಎನ್ಕ್ವೈರಿ ಮಾಡಬೇಡ್ರಪ್ಪ ಅಂತ ಅರ್ಥ. ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಳ್ಳೋಕೆ ಬಿಡಿ, ಬೇರೆ ಟೈಮಲ್ಲಿ ಮಾಡ್ಕೊಳ್ಳಿ ಅಂತ. ಎಸ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ ನಿವಾಸದ ಹೊರಗೆ ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಮುಂಬೈ ಪೊಲೀಸರು 2 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಗುಜರಾತ್ನ ಭುಜ್ನಲ್ಲಿ ವಿಕ್ಕಿ ಗುಪ್ತಾ, ಸಾಗರ್ ಪೌಲ್ನನ್ನ ಬಂಧಿಸಲಾಗಿದೆ. ಶಾರ್ಪ್ ಶೂಟರ್ಗೆ ಗ್ಯಾಂಗ್ಸ್ಟರ್ ರವಿ ಬಿಷ್ಣೋಯ್ ಜೊತೆ ಸಂಪರ್ಕ ಇತ್ತು ಅಂತ ಹೇಳಲಾಗಿದೆ.